ಹಲೋ ನಮಸ್ತೆ. ಟೊಮೆಟೊ ಚಟ್ನಿ ಯಾರಿಗೆಲ್ಲ ಇಷ್ಟ ಆಗುತ್ತೋ ಈ ಥರ ದೋಸೆ ಅನ್ನಕ್ಕೆ ಹಾಗೂ ರೋಟಿ ಚಪಾತಿಗೆ ಕೂಡ ಮಾಡ್ಕೊಳ್ಬೋದು. ತುಂಬ ಸ್ಮೂತಾಗಿ ತುಂಬ ಚೆನ್ನಾಗಿ ಪರಿಮಳಭರಿತವಾದ ಟೊಮೆಟೊ ಚಟ್ನಿ ಒಂಥರ ಡಿಫ್ರೆಂಟ್ ಆಗಿದೆ. ಇದನ್ನು ಟ್ರೈ ಮಾಡಿ ಮತ್ತು ನನಗೆ ಕಮೆಂಟ್ ಮಾಡಿ ತಿಳಿಸಿ. ಹಾಗೆಯೇ ನನ್ನ ರೆಸಿಪಿಗೆ ಒಂದು ಲೈಕ್ ಕೊಡಿ, ಹಾಗೆಯೇ ಸಬ್ಸ್ಕ್ರೈಬ್ ಮಾಡಿ. ಒಂದು ಬಾಣಲೆಗೆ ಬಿಸಿ ಆಗಲಿಕ್ಕೆ ಇಡಬೇಕು ಬಾಣಲೆಯನ್ನು. ಆ ಬಾಣಲೆಗೆ 1-2 ಟೀ ಸ್ಪೂನಷ್ಟು ಉದ್ದಿನಬೇಳೆಯನ್ನು ಹಾಕ್ಕೊಂಡಿದ್ದೇನೆ. ಹೀಗೆ ಉದ್ದಿನಬೇಳೆ ಹಾಕೋದ್ರಿಂದ ತುಂಬ ರುಚಿಕರವಾಗಿ ತುಂಬ ಡಿಫ್ರೆಂಟಾಗಿ ಪರಿಮಳಭರಿತವಾದ ಒಂದು ಟೊಮೆಟೊ ಚಟ್ನಿ ರೆಡಿ ಆಗ್ತದೆ. ಇದನ್ನು ಸ್ವಲ್ಪ ಫ್ರೈ ಮಾಡಿಕೊಳ್ಬೇಕು. ಸ್ವಲ್ಪ ಕೆಂಪಾಗಬೇಕು, ಪರಿಮಳ ಬರಬೇಕು. ಪರಿಮಳ ಬನ್ನ ಮುಟ್ಟ ಫ್ರೈ ಮಲ್ಪಲೆ ಉರ್ದು ಚಟ್ನಿಗೆ ಉರ್ದು ಪಾಂಡ ಒಂದು ಟೊಮೆಟೊ ಚಟ್ನಿಗೆ ಒಂತೆ ಉರ್ದು ಪಾಂಡ ಭಾರಿ ಶೋಕಾದ ಪರಿಮಳ ಅದು ಕಮ್ಮೆ ನಾಪುಂಡು. ದೋಸೆ ಇಡ್ಲಿ ನುಪ್ಪು ಚಪಾತಿ ರೋಟಿ ಒಯ್ಕಲ ಭಾರಿ ಲಾಯ್ಕ ಹಾಪುಂಡು. ಓಕೆ, ಒಂದು ಇತ್ತೆ ಕೆಂಪಾತಂಡು ಕೆಂಪಾಗಿದೆ. ಈಗ ಇದಕ್ಕೆ ನಾವು ಸ್ವಲ್ಪ ನಾನು ತೆಂಗಿನ ಎಣ್ಣೆನ ಹಾಕ್ಕೊಳ್ತಾ ಇದ್ದೇನೆ. ಯಾವ ಎಣ್ಣೆ ಕೂಡ ಹಾಕ್ಕೊಳ್ಬೋದು, ಎನಿ ಆಯಿಲ್. ಓಕೆ, ತುಪ್ಪ ಕೂಡ ಹಾಕ್ಕೊಳ್ಬೋದು. ಎಣ್ಣೆ ಹಾಕ್ಕೊಂಡ ಮೇಲೆ ನಾನು ಇದಕ್ಕೆ ಕೆಂಪು ಮೆಣಸನ್ನು ಹಾಕ್ತೇನೆ. ಕೆಂಪು ಮೆಣಸು ಯಾರಿಗೆ ಬೇಡ ಅವರು ಕಾಯಿ ಮೆಣಸನ್ನು, ಹಸಿರು ಮೆಣಸನ್ನು ಹಾಕ್ಕೊಳ್ಬೋದು, ಹಸಿ ಮೆಣಸಿನಕಾಯಿಯನ್ನು ಹಾಕ್ಕೊಳ್ಬೋದು. ಈಗ ಇದನ್ನು ಕೂಡ ಹಾಗೆಯೇ ಕೆಂಪಗೆ ಫ್ರೈ ಮಾಡಿ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಹಾಗೆ ಬೀಜ ಹಾಗೆ ಜೀರಿಗೆ ಹಾಗೆ ಮೆಂತೆಯನ್ನು ಕೂಡ ಸೇರಿಸ್ಕೊಳ್ಬೋದು. ಈಗ ನಾನು ಮಾತ್ರ ಇಲ್ಲಿ ಟೊಮೆಟೊ ಇದು ನೀರುಳ್ಳಿಯನ್ನು ಸೇರಿಸ್ಕೊಳ್ತಾ ಇದ್ದೇನೆ. 1 ಕಾಯಿ ಮೆಣಸನ್ನು ಸೇರಿಸ್ಕೊಳ್ತಾ ಇದ್ದೇನೆ. ನಿಮಗೆ ಖಾರ ಜಾಸ್ತಿ ಬೇಕಂತ ಹೇಳಿದರೆ 2 ಕಾಯಿ ಮೆಣಸನ್ನು ಕೂಡ ಸೇರಿಸ್ಕೊಳ್ಬೋದು. ಸ್ವಲ್ಪ ಬೆಳ್ಳುಳ್ಳಿ ಎಸಳನ್ನು ಕೂಡ ನಾನಿಲ್ಲಿ ಸೇರಿಸ್ಕೊಳ್ತಾ ಇದ್ದೇನೆ. 3-4 ಎಸಳು ಸೇರಿಸ್ಕೊಂಡಿದ್ದೇನೆ. ಕಡಿಮೆ ಬೇಕಾದರೆ ಕಡಿಮೆ ಹಾಕ್ಕೊಳ್ಳಿ. ಹಾಗೆಯೇ ಅದಕ್ಕೆ ನಾನು ಈಗ ಒಂದೇ ಒಂದು ಟೊಮೆಟೊವನ್ನು ಹಾಕ್ಕೊಳ್ತಾ ಇದ್ದೇನೆ. ಚಟ್ನಿ ನಿಮಗೆ ಕ್ವಾಂಟಿಟಿ ಜಾಸ್ತಿ ಬೇಕಂತ ಹೇಳಿದರೆ ನೀವು ಟೊಮೆಟೊದ ಕ್ವಾಂಟಿಟಿಯನ್ನು ಜಾಸ್ತಿ ಮಾಡ್ಕೊಳ್ಬೋದು. ಓಕೆ, ಹಾಗೆಯೇ ನಾನು ಸ್ವಲ್ಪ ತೆಂಗಿನಕಾಯಿ ತುರಿಯನ್ನು ಕೂಡ ಇಲ್ಲಿ ಸೇರಿಸ್ಕೊಳ್ತಾ ಇದ್ದೇನೆ. ತೆಂಗಿನಕಾಯಿಯದ್ದು ಒಣ ತೆಂಗಿನಕಾಯಿ ಕೊಬ್ಬರಿ ಇದ್ದರೆ ಕೂಡ ಸ್ವಲ್ಪ ಕಟ್ ಮಾಡಿ ಹುರಿದು ಸೇರಿಸ್ಕೊಳ್ಬೋದು. ಹಾಗೆಯೇ ಕರಿ ಲೀವ್ಸ್ ಕೂಡ ನಾನು ಹಾಕ್ತಾ ಇದ್ದೇನೆ. ಕರಿ ಲೀವ್ಸ್ ಮಸ್ಟ್, ತುಂಬ ಒಳ್ಳೆಯದಾಗ್ತದೆ. ಕರಿ ಲೀವ್ಸ್ ಹಾಕಿದರೆ ಇನ್ನೂ ಕೂಡ ಪರಿಮಳಯುತವಾದ ಚಟ್ನಿ ರೆಡಿ ಆಗ್ತದೆ. ಇದನ್ನು ಕೂಡ ಹಾಗೆಯೇ ಫ್ರೈ ಮಾಡ್ಕೊಳ್ಳಿ. ಸ್ಲೋ ಫ್ಲೇಮಲ್ಲಿ ಇಟ್ಕೊಳ್ಳಿ ಗ್ಯಾಸನ್ನು ಕಮ್ಮಿ ಉರಿಟಿದ್ದು ನೇನು ಫ್ರೈ ಮಲ್ಕೊಡು. ಕೊಕೊನಟ್ ನಾನು ನೋಡಿ ಈಗ ನಾನು ಇದು ಕೊತ್ತಂಬರಿ ಸೊಪ್ಪನ್ನು ಆ್ಯಡ್ ಮಾಡ್ತಾ ಇದ್ದೇನೆ. ಕೊತ್ತಂಬರಿ ಸೊಪ್ಪು ಉಂಟಲ್ಲ, 1 ಮುಷ್ಟಿಯಷ್ಟು ಸಾಕು. ಅದರಲ್ಲಿ ಒಂದು ಬೇರೆ ಸೊಪ್ಪು ಬಂದಿದೆ, ಅದನ್ನು ತೆಗೆದಿದ್ದೇನೆ ನಾನು. ಬಾಡಿಸಿಕೊಳ್ಳೋದು, ಎಲ್ಲವನ್ನು ಬಾಡಿಸಿಕೊಳ್ಬೇಕು. ಟೊಮೆಟೊವನ್ನು ಸ್ವಲ್ಪ ಫ್ರೈ ಮಾಡಿಕೊಂಡು ಈ ಕೊತ್ತಂಬರಿ ಸೊಪ್ಪನ್ನು ಬಾಡಿಸ್ಕೊಳ್ಬೇಕು. ಸ್ವಲ್ಪ ಹೈ ಫ್ಲೇಮಲ್ಲಿ ಇಟ್ಕೊಳ್ಳಿ. ಈಗ ಅದು ಸೊಪ್ಪು ಸ್ವಲ್ಪ ಬಾಡಬೇಕಲ್ಲ, ಹಾಗಾಗಿ ಹೈ ಫ್ಲೇಮಲ್ಲಿ ಇಟ್ಕೊಳ್ಳಿ. ಈಗ ನೋಡಿ ಹೀಗೆ ಆಗಿದೆ, ಅಂದರೆ ಸ್ವಲ್ಪ ಮುದ್ದೆ ಆಗಿದೆ. ಇಂಚಾತಂಡು ಹುಳಿ ಕೂಡ ಸ್ವಲ್ಪ ಹಾಕಿಕೊಳ್ಬೇಕು. ಹುಳಿ ಜಾಸ್ತಿ ಬೇಡ, ಒಂದು ಸಣ್ಣ ಲಿಂಬೆ ಗಾತ್ರದ್ದು ಅರ್ಧ ಸಾಕು. ಮತ್ತು ತೆಂಗಿನಕಾಯಿ ಉಂಟಲ್ಲ, ನಾನೊಂದು 4 ಚಮಚ ಹಾಕಿದ್ದೇನೆ. ಸಣ್ಣ ಚಮಚದಲ್ಲಿ 4 ಚಮಚ ಆಯಿತಾ. ಜಾಸ್ತಿ ಬೇಕಾದರೆ ಸ್ವಲ್ಪ ಜಾಸ್ತಿ ಕ್ವಾಂಟಿಟಿ ಬೇಕಾದರೆ ಹಾಕ್ಕೊಳ್ಳಿ. ಇದೊಂದು 3-4 ಜನರಿಗೆ ಆರಾಮ್ಸೆ ಆಗ್ತದೆ. ಜಾಸ್ತಿ ತಿನ್ನುವವರಾದರೆ 2 ಜನರಿಗೆ ಆಗ್ತದೆ. ಜಾಸ್ತಿ 5 ಜನರಿಗೆ ಸಾಕಾಗ್ತದೆ. ಹಾಗೇನೆ ಎಲ್ಲವನ್ನು ನಾನು ಫ್ರೈ ಮಾಡ್ಕೊಂಡಿದ್ದೇನೆ. ಒಳ್ಳೆ ಪರಿಮಳ ಘಮ ಬರ್ತಾ ಉಂಟು. ಈಗ ಇದನ್ನು ಮಿಕ್ಸಿಗೆ ಹಾಕಿ ಸ್ವಲ್ಪ ನೀರು ಹಾಕಿ ಇದು ಸ್ವಲ್ಪ ಕೂಲ್ ಡೌನ್ ಆಗಲಿಕ್ಕೆ ಬಿಡಬೇಕು, ತಣ್ಣಗಾಗಲಿಕ್ಕೆ ಬಿಡಬೇಕು. ಒಂತೆ ಚಪ್ಪೆ ಆವಾಗ ಮಿಕ್ಸಿ ಪಾಡ್ದು ಗರ್ರ ತಿರ್ಗವನು ಒಗ್ಗರಣೆ ಪಾಡ್ನು ಇಡ್ಲಿ ದೋಸೆ ಅಥವಾ ರೋಟಿ ನಾನ್ ಚಪಾತಿ ದೊಟ್ಟು ತಿನ್ಪಿನ್ ಉಪ್ಪು ದೊಟ್ಲ ಭಾರಿ ಶೋಕಾಪು. ಮಿಕ್ಸಿಗೆ ಹಾಕಿ ರುಬ್ಕೊಳ್ಳುವ. ಈಗ ನೋಡಿ ಸ್ವಲ್ಪ ನೀರು ಹಾಕ್ಕೊಳ್ತಾ ಇದ್ದೇನೆ ನಾನು. ಮತ್ತೆ ಸ್ವಲ್ಪ ಅದು ಸಣ್ಣ ಆಗಬೇಕು ನೋಡಿ. ನೈಸ್ ಆಗಿ ಇದನ್ನು ರುಬ್ಬಿಕೊಂಡು ಸ್ವಲ್ಪ ನೀರು ಬೇಕಾದರೆ ನೀರು ಮಾಡ್ಕೊಳ್ಳಿ, ದಪ್ಪ ಬೇಕಾದರೆ ದಪ್ಪನೇ ಇರಲಿ. ಹಾಗೆಯೇ ಉಳಿದರೆ ಮತ್ತೆ ನೀವು ಬೆಳಿಗ್ಗೆ ಖಾಲಿ ಆಗಿಲ್ಲ ಅಂದರೆ ಮತ್ತೆ ಮಧ್ಯಾಹ್ನದ ಊಟಕ್ಕೆ ಕೂಡ ಇದನ್ನು ಯೂಸ್ ಮಾಡ್ಕೊಳ್ಬೋದು, ಸಂಜೆಗೆ ಕೂಡ ಯೂಸ್ ಮಾಡ್ಕೊಳ್ಬೋದು. ಇದು ಹಾಳಾಗೋದಿಲ್ಲ, ಯಾಕಂದರೆ ಇದು ಫ್ರೈ ಮಾಡಿರ್ತದಲ್ಲ, ಎಲ್ಲ ಸಾಮಗ್ರಿಗಳನ್ನು ನಾವು ಫ್ರೈ ಮಾಡೋದ್ರಿಂದ ಇದು ಬೇಗ ಹಾಳಾಗೋದಿಲ್ಲ. ಹಾಗೆಯೇ ಇದಕ್ಕೊಂದು ಒಗ್ಗರಣೆ ಕೊಡುವ. ಒಗ್ಗರಣೆಗೆ ಜಾಸ್ತಿ ಅಂತ ಇಲ್ಲ, ತುಪ್ಪ ನಾನು 1 ಚಮಚ ಹಾಕ್ಕೊಂಡಿದ್ದೇನೆ ಇಲ್ಲಿ.
ಅದು ತುಪ್ಪ ಹಾಕಿ ಸ್ವಲ್ಪ ಹೊತ್ತಿಗೆ ಇದು ಸಾಸಿವೆ ಹಾಕೋದು, ಮಸ್ಟರ್ಡ್ ಸೀಡ್ಸ್ ಅಷ್ಟೇ. ಮತ್ತೆ ಇದು ಸರಿ ಪಟಪಟ ಆದ ಮೇಲೆ ಇದಕ್ಕೆ ನೀವು ಬೇಕಾದರೆ ಉದ್ದಿನಬೇಳೆ, ಕಡಲೆಬೇಳೆ ಏನು ಕೂಡ ಹಾಕ್ಕೊಳ್ಬೋದು. ನಾನು ಉಂಟಲ್ಲ ಇದಕ್ಕೆ ಸ್ವಲ್ಪ ಮೆಣಸು ಉಂಟಲ್ಲ, ಕೆಂಪು ಮೆಣಸನ್ನು ಕಟ್ ಮಾಡಿ ಹಾಕ್ತೇನೆ. ಮತ್ತು ಕರಿ ಲೀವ್ಸ್ ಅಷ್ಟೇ, ಮತ್ತೆಂತ ಜಾಸ್ತಿ ಬೇಡ. ಉದ್ದಿನಬೇಳೆ ಬೇಕಾದರೆ ಪರಿಮಳಕ್ಕೆ ಹಾಕ್ಕೊಳ್ಳಿ ಉದ್ದಿನಬೇಳೆ. ಆಯ್ತಲ್ಲ, ಈಗ ಸ್ವಲ್ಪ ಅದನ್ನು ಕೆಂಪು ಮಾಡಬೇಕು, ಆಗ ತುಂಬ ಪರಿಮಳ ಆಗ್ತದೆ. ಕೆಂಪು ಮಾಡಿ ಒಗ್ಗರಣೆ ಹಾಕಿ ಬಿಡೋದು. ನೋಡಿ ಕೆಂಪಾಗಲಿ, ಮತ್ತು ಚುಯಿ ಅಂತ ಒಗ್ಗರಣೆ ಹಾಕಿ ಬಿಡೋದು, ಅಷ್ಟೇ ಇರೋದು ಇದರಲ್ಲಿ, ಬೇರೆ ಎಂತ ಇಲ್ಲ. ಟೊಮೆಟೊ ಚಟ್ನಿ ರೆಡಿಯಾಗಿದೆ. ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆಯೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಗೆ ಶೇರ್ ಮಾಡಿ, ಹಾಗೆಯೇ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು, ಬಾಯ್.